ಸೊ ಹಾಯ್, ಹೇಗಿದ್ದೀರಾ? ಹುಷಾರಲ್ವಾ? ಬನ್ನಿ ಇವತ್ತು ಥರ್ಮೋಡೈನಾಮಿಕ್ಸ್ ಅಲ್ಲಿ ಸ್ವಲ್ಪ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ ನೋಡುವನ. ಸೊ ಹೀಗಿರೋ ಫ್ರೀ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಆ್ಯಂಡ್ ಅಫ್ಕೋರ್ಸ್ ನಿಮ್ಗೆ ಗೊತ್ತಿದೆ, ಇಲ್ಲಿ ಡಿಸ್ಕಸ್ ಮಾಡ್ತಿರೋ ಸ್ಲೈಡ್ಸ್ಗೋಸ್ಕರ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಕಮ್ಯುನಿಟಿ ಲಿಂಕ್ ಕೊಟ್ಟಿದ್ದೇವೆ, ಅದರಲ್ಲಿ ಕ್ಲಿಕ್ ಮಾಡಿ. ಸೊ ಓಕೆನಾ? ಸೊ ಸ್ಟಾರ್ಟ್ ಮಾಡುವ ಬನ್ನಿ. ಸೊ ಏನ್ ಕೊಟ್ಟಿದ್ದಾರೆ ಕ್ವಶನ್? ದ ವರ್ಕ್ ಡನ್ ಡ್ಯೂರಿಂಗ್ ದ ಎಕ್ಸ್ಪಾನ್ಷನ್ ಆಫ್ ಎ. ಓಕೆ, ಎಕ್ಸ್ಪಾನ್ಷನ್ ಅಲ್ಲಿಂದ ಸಿಕ್ಕಿತ್ತು. ನಿಮ್ಮ ವ್ಯಾಲ್ಯೂ ಏನಾಗಬಹುದು, ನೆಗೆಟಿವ್ಲಿ ಬರ್ಬೋದು ಅಲ್ವಾ? Okay, expansion of a gas from 4 dm cube to 6 dm cube against a constant external pressure of 3 atm. Okay na? So hige work done equal to minus p external into delta v alva, minus p external into delta v. ಓಕೆ, ಇಲ್ಲಿ ವಾಲ್ಯೂಮ್ ಇವರು ಡಿ ಎಂ ಕ್ಯೂಬ್ ಅಲ್ಲಿ ಕೊಟ್ಟಿದ್ದಾರೆ, ಅಂದ್ರೆ ಡೆಸಿಮೀಟರ್ ಕ್ಯೂಬ್ ಅಲ್ಲಿ ಕೊಟ್ಟಿದ್ದಾರೆ ಅಲ್ವಾ? ಸೊ ನಮಗೆ ಗೊತ್ತಿದೆ ಏನು, 1 ಡೆಸಿಮೀಟರ್ ಕ್ಯೂಬ್ ಈಕ್ವಲ್ ಟು 1 decimeter cube equal to 1 liter. ಓಕೆನಾ? 1 decimeter cube equal to 1 liter ಅಲ್ವಾ? ಸೊ ಇಲ್ಲಿ ಹೇಗೆ ಫೈಂಡ್ ಔಟ್ ಮಾಡುವ? ಪಿ ಎಕ್ಸ್ಟರ್ನಲ್ ಮೈನಸ್ 3 ಇಂಟು ಡೆಲ್ಟಾ ವಿ ಅಲ್ವಾ? ಸೊ 6 ಮೈನಸ್ 4 ಅಲ್ವಾ? ಇದ್ರದ್ದೇನು ಬರುತ್ತೆ? 3 atm ಇದೆ, ಮೈನಸ್ 3 ಇಂಟು 2. ಸೊ ಮೈನಸ್ 3 ಎಷ್ಟು ಬರುತ್ತೆ? ಮೈನಸ್ 6 ಲೀಟರ್ atm ಬರುತ್ತೆನಾ? ಓಕೆ, ಇಲ್ಲಿ ಇವರು ಕೊಟ್ಟಿದ್ದಾರೆ ಏನು, ಜೂಲ್ಸ್ ಅಲ್ಲಿ ಹೇಗೆ ಕನ್ವರ್ಟ್ ಮಾಡುವ ಅಂತ. ಸೊ 1 ಲೀಟರ್ ATM ಈಕ್ವಲ್ ಟು 101.32 ಜೂಲ್ಸ್. ಇದು ನೆನಪಿರ್ಲಿ, ಯಾವತ್ತೂ ಕೊಡ್ಲಿಕ್ಕಿಲ್ಲ, ಸೊ ನೆನ್ಪಿಟ್ಕೊಳ್ಳಿ. ಸೊ 1 ಲೀಟರ್ ATM ಅಂದ್ರೆ ಎಷ್ಟು? 101.32 ಜೂಲ್ಸ್. ಹಾಗಾದ್ರೆ ಇಲ್ಲಿ 6 ಲೀಟರ್ ATM ಅಂದ್ರೆ ಎಷ್ಟು ಇರ್ಬೋದು? ಸೆಕೆಂಡ್ ಆಪ್ಷನ್ ಬರ್ಬೋದಲ್ವಾ? ಬೇರೆ ಯಾವ್ದೊಂದು ಆಪ್ಷನ್ ಮ್ಯಾಚ್ ಆಗ್ಲಿಕ್ಕಿಲ್ಲ ಆಬ್ವಿಯಸ್ಲಿ, ಇಲ್ಲಿ ಸೆಕೆಂಡ್ ಆಪ್ಷನ್ ಮ್ಯಾಚ್ ಆಗ್ಬೋದು. ಓಕೆನಾ? ಇದು ಕ್ಲಿಯರ್ ಅಲ್ವಾ? ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಎಕ್ಸ್ಟರ್ನಲ್ ಪ್ರೆಷರ್ ಅವರು ಕೊಟ್ಟಿದ್ರು ಅಲ್ವಾ, 3 atm ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಡೆಲ್ಟಾ ವಿ ಫೈಂಡ್ ಔಟ್ ಮಾಡಲಿಕ್ಕೆ ಅಲ್ಲಿ ಮಾಡ್ಬೋದು ಈಸಿ. ಜಸ್ಟ್ ಡೆಸಿಮೀಟರ್ ಕ್ಯೂಬ್ ಅನ್ನು ಜಸ್ಟ್ ಲೀಟರ್ಲಿ ಕನ್ವರ್ಟ್ ಮಾಡ್ಬೋದು. ಅದು ನಿಮ್ಗೆ ಗೊತ್ತಿದೆ, ಹೇಗೂ ನೀವು ಮೂಲ ಕಾನ್ಸೆಪ್ಟ್ ಅಲ್ಲಿ ಕಲ್ತಿದ್ದೀರಲ್ವಾ? ಅಂದ್ರೆ 1 ಡೆಸಿಮೀಟರ್ ಕ್ಯೂಬ್ ಈಕ್ವಲ್ ಟು 1 ಲೀಟರ್ಸ್ ಆಯ್ತಾ? ಜಸ್ಟ್ ಕನ್ವರ್ಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಆ್ಯಂಡ್ ಇದು ನೆನಪಿರ್ಲಿ, 1 ಲೀಟರ್ ATM ಈಕ್ವಲ್ ಟು 101.32 ಜೂಲ್ಸ್. ಓಕೆನಾ? ಸೊ ಇದರಲ್ಲಿ ಏನು ಡೌಟ್ ಇಲ್ಲಲ್ಲ? ನೆಕ್ಸ್ಟ್ ಕ್ವಶನ್ ಅಲ್ಲಿ ಹೋಗೋಣ ಬನ್ನಿ. An ideal gas expands from 10 to the power minus 3 meter cube to the 10 to the power minus 2 meter cube at 300 Kelvin against a constant pressure of 10 raised to 5 Newton per meter square. Newton per meter square ಅಲ್ವಾ? The work done is ಓಕೆ. ಇದರಲ್ಲಿ ಯಾವ್ದು ಯೂಸ್ ಮಾಡಬೇಕು? ಇದರಲ್ಲಿ ಇವರು ಡೈರೆಕ್ಟ್ಲಿ ಎಕ್ಸ್ಟರ್ನಲ್ ಪ್ರೆಷರ್ ಅಂತ ಕೊಟ್ಟಿದ್ದಾರಾ ಇಲ್ವಾ ಒಂದು ಡೌಟ್ ಆಗ್ತಾ ಉಂಟಲ್ವಾ? ಇಲ್ಲಿ ಏನು ಕೊಟ್ಟಿದ್ದಾರೆ? ಅದು ಕಾನ್ಸ್ಟೆಂಟ್ ಪ್ರೆಷರ್ ಅಂತ ಕೊಟ್ಟಿದ್ದಾರಲ್ವಾ? ಆ್ಯಂಡ್ ಡೆಲ್ಟಾ ವಿ ಅಂತ ಫೈಂಡ್ ಔಟ್ ಮಾಡ್ಲಿಕ್ಕಂತೂ ಇದೇ ಇದೆ, ಆ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು ಅಲ್ವಾ? ಸೊ ಇಲ್ಲಿ ಯಾಕೆ ಇಷ್ಟು ಟೆನ್ಷನ್ ಮಾಡ್ತೀರಾ? ಸೇಮ್ ಇಕ್ವೇಶನ್ ಮಾರ್ರೆ, ಏನು ಅದೇ ನಮ್ಮ ಡಬ್ಲ್ಯೂ ಈಕ್ವಲ್ ಟು ಮೈನಸ್ ಪಿ ಎಕ್ಸ್ಟರ್ನಲ್ ಇಂಟು ಡೆಲ್ಟಾ ವಿ. ಓಕೆನಾ? ಮತ್ತೊಂದು ಇಕ್ವೇಶನ್ ಇದೆ ಅಲ್ವಾ, 2.303 ಇಂಟು NRT, ಅದೆಲ್ಲ ಬೇಡ, ಇದು ಇಕ್ವೇಶನ್ ಯೂಸ್ ಮಾಡಿದರೆ ಸಾಕು. ಓಕೆನಾ? ಸೊ ಇಲ್ಲೇನು ಬರುತ್ತೆ? ಆ್ಯಂಡ್ ಇದು ಎಕ್ಸ್ಪ್ಯಾಂಡ್ ಆಗೋದು, ಸೊ ಆಬ್ವಿಯಸ್ಲಿ ನೆಗೆಟಿವ್ ವ್ಯಾಲ್ಯೂ ಅಲ್ವಾ? ಆಯಿತಾ? ಸೊ ಇಲ್ಲೇನು ಬರುತ್ತೆ? ಮೈನಸ್ 10 to the power minus 5, 10 to the power 5 ಇಂಟು ಡೆಲ್ಟಾ ವಿ ಹೇಗೆ ಮೀಟರ್ ಕ್ಯೂಬ್. ಓಕೆ, ಇಲ್ಲಿ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತೂ ಇದೇ ಇದೆ. ಅದಾದ ನಂತರ 10 to the power minus 2 minus 10 to the power minus 3. ಅಬ್ಬಬ್ಬಾ, ಇದನ್ನು ಸಾಲ್ವ್ ಮಾಡಬೇಕಲ್ವಾ? ನೋಡೋಣ, ಇದನ್ನು ಸಿಂಪ್ಲಿಫೈ ಮಾಡುವನಾ? ಸೊ ಏನು ಬರ್ಬೋದು? 10 to the power 5. ಓಕೆ, ಮೈನಸ್ ಲಾಸ್ಟ್ ಅಂತ ಹಾಕ್ಬೋದು, ಜಸ್ಟ್ ಬರಿತಾ ಇರಿ. ಓಕೆನಾ? ಸೊ ಈ 10 to the power minus 2 ನನಗೆ ಹೊರಗೆ ತೆಗಿಬೋದಲ್ವಾ? 10 to the power minus 2, ಇಲ್ಲಿ ಏನು ಬರುತ್ತೆ? ಇಲ್ಲಿ 10 to the power minus 2 ಇಂಟು 1, ಇಲ್ಲಿ 1, ಇಲ್ಲಿ ಏನು ಬರ್ಬೋದು? 0.1 ಅಲ್ವಾ? ಅಂದರೆ 10 to the power minus 1 ಬರ್ಬೋದು. ಇಲ್ಲ ನನಗೆ ಹೇಗೆ ಬರಿಬೋದು? 0.1 ಅಂತ ಬರಿಬೋದು. ಆಯಿತಾ? 0.1 ಅಂತ ಹೀಗೆ ಏನು, 10 to the power 5 ಇಂಟು ಮೈನಸ್ 2, 1 ಮೈನಸ್ 0.1 ಎಷ್ಟು? 0.9 ಆಯಿತಾ? ಇದು ಕ್ಲಿಯರ್ ಆಯಿತಾ? ಇದಾದ ನಂತರ ಏನು? ಇದು ಸಾಲ್ವ್ ಮಾಡಿದರೆ ಏನು ಬರ್ಬೋದು? ಇದು ಮತ್ತು ಇದು ಸಾಲ್ವ್ ಮಾಡಿದರೆ ಏನು ಬರ್ಬೋದು? 10 to the power 3, ಇದರಲ್ಲಿ ಬರಿತೀನಿ, ಮೈನಸ್ ಇದೆ, 10 to the power 3. ಓಕೆನಾ? ಇಂಟು 0.9. ಓಕೆ, ಈಗ ನಮ್ಮ ಕೈಲಿರೋದೇನು? ಯೂನಿಟ್ ನೋಡಿ. ಯೂನಿಟ್ ಇಲ್ಲಿ ಏನು ಬರುತ್ತೆ? ಇಲ್ಲಿ
ಮೀಟರ್ ಕ್ಯೂಬ್ ಬರುತ್ತೆ. ಇಲ್ಲಿ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಲ್ವಾ. ಸೊ ಇಲ್ಲಿ ಕ್ಯಾನ್ಸಲ್ ಆದ ನಂತರ ಇನ್ನೇನು ಬರ್ಬೋದು ಇಲ್ಲಿ. ಓಕೆ, ಇಲ್ಲಿ ಹೀಗೆ ಬರೆಯುವ -0.9 ಇಂಟು 10⁻³ ಇಂಟು ಓಕೆ ನ್ಯಾನೋಮೀಟರ್ ಅಂದರೆ 1 ನ್ಯಾನೋಮೀಟರ್ ಈಕ್ವಲ್ ಟು 1 ಜೂಲ್ಸ್ ಅಲ್ವಾ. ಸೊ ಜೂಲ್ಸ್ ಆಗಿ ಬರೆಯೋಣ. ಈಗ ಮತ್ತೊಂದು ವಿಷಯ, 10⁻³ ಇದೆ, ನಮಗೆ ಗೊತ್ತುಂಟು ಏನು 1000 ಜೂಲ್ಸ್ ಈಕ್ವಲ್ ಟು 1 ಕಿಲೋ ಜೂಲ್. ಹಾಗಾದ್ರೆ 10⁻³ 1000 ಸೇಮ್ ಅಲ್ವಾ ಮಾರ್ರೆ. ಸೊ ಹೀಗೆ ಬರ್ಬೋದು -0.9 ಕಿಲೋ ಜೂಲ್ಸ್. ಕ್ಲಿಯರಾ? ಆಪ್ಷನ್ ಇದೆಯಾ? ಇದೆ ಅಲ್ವಾ, ಇದರಲ್ಲಿ ಡೌಟ್ ಇಲ್ಲಲ್ಲ? ಇಲ್ಲ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. 2 moles of an ideal gas expand spontaneously into a vacuum. The work done is ಓಕೆ ಏನಾಗಿರ್ಬೋದು? ನಮ್ಮ ಇಕ್ವೇಶನ್ ಏನು? ವರ್ಕ್ ಡನ್ ಈಕ್ವಲ್ ಟು -P external ಇಂಟು ∆V ಅಲ್ವಾ. ಈಗ ಎಕ್ಸ್ಪ್ಯಾಂಡ್ ಅಂತೂ ಆಗುತ್ತೆ. ಓಕೆ, ಬಟ್ ಇಲ್ಲಿ ಎಕ್ಸ್ಟರ್ನಲ್ ಪ್ರೆಷರ್ ಇಲ್ಲ, ವ್ಯಾಕ್ಯೂಮ್ ಅಲ್ಲಿ ಅಲ್ವಾ ಎಕ್ಸ್ಪ್ಯಾಂಡ್ ಆಗೋದು. ಸೊ ಇಲ್ಲಿ ಎಕ್ಸ್ಟರ್ನಲ್ ಪ್ರೆಷರ್ ಇದೆಯಾ? ಇಲ್ಲ. ಸೊ ಎಕ್ಸ್ಟರ್ನಲ್ ಪ್ರೆಷರ್ ಏನಾಗ್ಬೋದು ಇಲ್ಲಿ? 0. ಹಾಗಾದ್ರೆ ಪೂರ್ತಿ ವರ್ಕ್ ಏನಾಗ್ಬೋದು? 0. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಒಂದು ಐಡಲ್ ಗ್ಯಾಸ್ ಎಕ್ಸ್ಪ್ಯಾಂಡ್ ಆದ್ರೆ ಇನ್ ಎ ವ್ಯಾಕ್ಯೂಮ್ ಅದರ ವರ್ಕ್ ಡನ್ ಏನಾಗಿರ್ಬೋದು? 0. ನೆನಪಿರ್ಬೇಕು, ಕನ್ಫ್ಯೂಸ್ ಆಗಬೇಡಿ. ನಿಮ್ಗೆ ಜಸ್ಟ್ 10 ಸೆಕೆಂಡ್ಸ್ ಸಾಕು. ಈ ಒಂದು ಕಾನ್ಸೆಪ್ಟ್ ನೆನಪಿದ್ರೆ ಕ್ವಶನ್ಸ್ ಮಾಡ್ಬೋದು. ಓಕೆನಾ? ಸೊ ಆಯ್ತು. ಸೊ ಇವತ್ತಿಗೆ ಇಷ್ಟೇ. ಸೊ ಹೀಗಿರೋ ಫ್ರೀ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಓಕೆ, ಬಾಯ್.